ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕಡೆಯಿಂದ ಪ್ರೋಮೋ ಬಂದಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಪ್ರೋಮೋದಲ್ಲಿ ಧ್ರುವ ಅಂತವರು ಇಷ್ಟಿಷ್ಟು ಪಾಲು ಅಂತ ಸಪರೇಟ್ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ರಜತ್ ಅವರು ಅಕ್ಕಿನೂ ಕೂಡ ಪಾಲ್ ಮಾಡಿ ಕೊಡಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಹೇಳ್ತಾರೆ ರಘು ಅವರು ಅದನ್ನೇ ಮಾಡೋಕ್ಕೆ ನನಗೆ ಎಂತವಳು ಅಂತ. ಅದಕ್ಕೆ ರೊಚ್ಚಿಗೆ ಎದ್ದೇಳುತ್ತಾರೆ ಅಶ್ವಿನಿ ಗೌಡ ಅವರು. ಅಶ್ವಿನಿ ಗೌಡ ಅವರು ಹೇಳ್ತಾರೆ ರಜತ್ ಅವ್ರಿಗೆ ನಮ್ಮ ಪಾಲು ನೀವೇ ತಿನ್ಬಿಡಿ ಅಂತ. ಯಾಕೆ ನಿಮ್ಮ ಪಾಲು ನಾವು ತಿಂತಿದ್ದೀವ ಅಂತ ರಜತ್ ಅವರು ರೇಜ್ ಆಗ್ತಾರೆ ಸ್ನೇಹಿತರೆ. ಇದಾಗಿತ್ತು ಜಗಳದ ಪ್ರೋಮೋ ಅಂತ ಹೇಳ್ಬೋದು ಸ್ನೇಹಿತರೆ. ಕಳೆದ ಎಪಿಸೋಡ್ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ನಿನ್ನೆ ಉತ್ತಮ ಕಳಪೆ ಕೊಟ್ಟರು ಸ್ನೇಹಿತರೆ. ಉತ್ತಮ ಚೈತ್ರ ಅವ್ರಿಗೆ ಕೊಟ್ಟರು ಅಂತ ಹೇಳ್ಬೋದು ಸ್ನೇಹಿತರೆ. ಉತ್ತಮ ಕೊಟ್ಟಿರೋದು ಕಾರಣ ಚೆನ್ನಾಗಿ ಆಟ ಆಡಿದ್ರು ಅಂತ ಹೇಳ್ಬೋದು ಸ್ನೇಹಿತರೆ. ನಿಮ್ಮ ಮನಸ್ಸಿಗೆ ಏನೊಂದು ಕಮೆಂಟ್ ಮಾಡಿ. ಕಳಪೆ ಗಿಲ್ಲಿ ಅವ್ರಿಗೆ ಬಂದಿದೆ ಸ್ನೇಹಿತರೆ. ಗಿಲ್ಲಿ ಅವ್ರಿಗೆ ಕಳಪೆ ಹೋಗಿರೋದು ಸ್ವಲ್ಪ ಡಿಸಪಾಯಿಂಟ್ ಇದೆ. ಗಿಲ್ಲಿ ಅವ್ರಿಗೆ ಕಳಪೆ ಹೋಗಿದೆ ಸ್ನೇಹಿತರೆ. ನಿಮಗೆ ಯಾರಿಗೆ ಕಳಪೆ ಹೋಗ್ಬೇಕಾಯ್ತು ಅಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಎಪಿಸೋಡ್ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಇದು ವಾರದ ಕತೆ ಕಿಚ್ಚನ ಸುದೀಪನ ಜೊತೆ ಎಲ್ಲ ಪ್ರಶ್ನೆಗೆ ಸ್ನೇಹಿತರೆ ಗಿಲ್ಲಿ ಕಾವ್ಯ ಅವರು ಅತಿಯಾದ ಬುದ್ಧಿ ಓಡಿಸಿ ಈ ಟಾಸ್ಕ್ನ ಸೋತರು ಅಂತ ಹೇಳ್ಬೋದು ಸ್ನೇಹಿತರೆ. ಈ ವಾರದ ಟಾಸ್ಕ್ನಲ್ಲಿ ಗಿಲ್ಲಿ ಕಾವ್ಯ ಬಾಲ್ ಹಾಕೋದ್ರಲ್ಲಿ ವಿಫಲವಾದರು ಅಂತ ಹೇಳ್ಬೋದು ಸ್ನೇಹಿತರೆ. ಇದು ವೀಕೆಂಡ್ನಲ್ಲಿ ಚರ್ಚೆ ಆಗ್ಬೋದು ಅಂತ ನಾನು ಅನ್ಕೊತೀನಿ ಸ್ನೇಹಿತರೆ. ಅಶ್ವಿನಿ ಗೌಡರು ಕೂಡ ಹಾಗೆ ಮಾಡಿದ್ರು ಅಂತ ಹೇಳ್ಬೋದು. ಅತಿಯಾದ ಬುದ್ಧಿವಂತಿಕೆಯಿಂದ ಈ ಕ್ಯಾಪ್ಟನ್ ಟಾಸ್ಕನ್ನು ಸೋತರು ಅಂತ ಹೇಳ್ಬೋದು ಸ್ನೇಹಿತರೆ. ಈ ವಾರದ ಕ್ಯಾಪ್ಟನ್ ಆಗಿರೋದು ಸ್ಪಂದನ ಅಭಿ ಸ್ನೇಹಿತರೆ. ಕ್ಯಾಪ್ಟನ್ ಆಗಿರೋ ಜೋಡಿ ನಿಮಗೆ ಇಷ್ಟನಾ? ಕಮೆಂಟ್ ಮಾಡಿ ಸ್ನೇಹಿತರೆ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.